ಒಂದು ಚಿಕ್ಕ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಹುಡುಗ ವಾಸಿಸುತ್ತಿದ್ದ. ಅವನಿಗೆ ಗಾಳಿಯ ಮೇಲೆ ತುಂಬ ಕುತೂಹಲ. ಪ್ರತಿ ಸಂಜೆ ಅವನು ಮರಗಳ ನಡುವೆ ಬೀಸುವ ಗಾಳಿಯನ್ನು ಗಮನಿಸುತ್ತಿದ್ದ. ಎಲೆಗಳು ಸಿರಿವೆರಗುತ್ತವೆ, ಕೊಂಬೆಗಳು ಓಲಾಡುತ್ತವೆ. ಆ ಗಾಳಿಯಲ್ಲಿ ಏನೋ ಮಂತ್ರಮುಗ್ಧ ಮಾಡುವ ಶಕ್ತಿಯಿತ್ತು. ಒಂದು ದಿನ ಅರ್ಜುನ್ ನಿರ್ಧರಿಸಿದ, ನಾನು ಗಾಳಿಯನ್ನು ಹಿಡಿಯಬೇಕು. ಅವನು ಒಂದು ಬಾಟಲಿಯನ್ನು ತೆಗೆದುಕೊಂಡು ಹೊಲಗಳಲ್ಲಿ ಓಡಾಡುತ್ತಿದ್ದ. ಗಾಳಿ ಬಲವಾಗಿ ಬೀಸಿದಾಗಲೆಲ್ಲ ಅದನ್ನು ಹಿಡಿಯಲು ಪ್ರಯತ್ನಿಸುತ್ತಿದ್ದ. ಆದರೆ ಪ್ರತಿ ಸಾರಿ ಬಾಟಲಿ ಖಾಲಿ. ಹಳ್ಳಿಯವರು ನಕ್ಕರು. ಗಾಳಿಯನ್ನು ಯಾರೂ ಹಿಡಿಯಲು ಸಾಧ್ಯವಿಲ್ಲ ಎಂದು ಹೇಳಿದರು. ಆದರೂ ಅರ್ಜುನ್ ಕೈಬಿಡಲಿಲ್ಲ. ದಿನಗಳು ಕಳೆದವು. ಅವನು ಬೆಟ್ಟಗಳ ಮೇಲೆ ಹತ್ತಿದ, ನದಿಯ ಬಳಿ ನಿಂತ, ಬಿರುಗಾಳಿಯನ್ನು ಹಿಂಬಾಲಿಸಿದ. ಆದರೆ ಫಲವೇ ಇಲ್ಲ. ಕೊನೆಗೆ ದಣಿದು ಒಂದು ಮರದ ಕೆಳಗೆ ಕುಳಿತ. ಅಲ್ಲಿದ್ದ ಒಬ್ಬ ವೃದ್ಧನು ಕೇಳಿದ, ಏನು ಮಾಡುತ್ತಿದ್ದೀಯಾ ಮಗನೇ? ಅರ್ಜುನ್ ದುಃಖದಿಂದ ಹೇಳಿದ, ನಾನು ಗಾಳಿಯನ್ನು ಹಿಡಿಯಲು ಪ್ರಯತ್ನಿಸುತ್ತಿದ್ದೇನೆ, ಆದರೆ ಸಾಧ್ಯವಾಗುತ್ತಿಲ್ಲ. ವೃದ್ಧನು ನಗುತ್ತಾ ಒಂದು ಫ್ಲೂಟ್ ತೆಗೆದು ಬಾರಿಸಲು ಪ್ರಾರಂಭಿಸಿದ. ಸಂಗೀತ ಹರಿದಂತೆ ಗಾಳಿ ಜೀವಂತವಾಯಿತು. ಅದು ಕುಣಿಯಿತು, ತಿರುಗಿತು, ಸಂಗೀತದ ಜೊತೆ ಸೇರಿ ಅದ್ಭುತವಾಗಿ ಹರಿಯಿತು. ನೋಡಿದೆಯಾ? ವೃದ್ಧನು ಕೇಳಿದ. ಅರ್ಜುನ್ ಆಶ್ಚರ್ಯದಿಂದ ನೋಡುತ್ತಿದ್ದ. ವೃದ್ಧನು ಮೃದುವಾಗಿ ಹೇಳಿದ, ಗಾಳಿಯನ್ನು ಹಿಡಿಯಲು ಸಾಧ್ಯವಿಲ್ಲ, ಆದರೆ ಅದನ್ನು ಅನುಭವಿಸಬಹುದು, ಬಳಸಬಹುದು ಮತ್ತು ಅದರಿಂದ ಸುಂದರವಾದದ್ದನ್ನು ಸೃಷ್ಟಿಸಬಹುದು. ಆ ದಿನದಿಂದ ಅರ್ಜುನ್ ಗಾಳಿಯನ್ನು ಹಿಡಿಯಲು ಓಡುವುದನ್ನು ನಿಲ್ಲಿಸಿ ಗಾಳಿಪಟ ಹಾರಿಸಲು ಆರಂಭಿಸಿದ. ಮೊದಲ ಬಾರಿಗೆ ಅವನು ಗಾಳಿಯನ್ನು ನಿಯಂತ್ರಿಸಲು ಪ್ರಯತ್ನಿಸಲಿಲ್ಲ, ಅದನ್ನು ಆನಂದಿಸಿದ. ನೀತಿ: ಜೀವನದಲ್ಲಿ ಕೆಲವು ವಿಷಯಗಳನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ, ಅವನ್ನು ಅನುಭವಿಸಿ ಸವಿಯಬೇಕು.